ಡೋಣಿ ನದಿಯಿಂದ ರೈತರ ಬೆಳೆ ಹಾನಿ ಪರಿಹಾರಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಒತ್ತಾಯ ಹಾಗೂ ಹೂಳಿನ ಶಾಶ್ವತ ಪರಿಹಾರ ಕಲ್ಪಿಸಲು ಈ ಸಂದರ್ಭದಲ್ಲಿ ಆಗ್ರಹ. ವಿಜಯಪುರ ಜಿಲ್ಲೆಯ ಸಾರವಾಡ ಗ್ರಾಮದಲ್ಲಿ ಡೋಣಿ ನದಿ ಪ್ರವಾಹದಿಂದ ಸುಮಾರು 100 ಎಕರೆ ರೈತರ ಬೆಳೆ ನಷ್ಟಗೊಂಡಿದ್ದು, ಕೂಡಲೇ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಹಾರ ನೀಡಲು ಹಾಗೂ ಡೋಣಿ ನದಿ ಹೂಳಿನ ಶಾಶ್ವತ ಪರಿಹಾರಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನಿಟ್ಟು ಮಂಜೂರು ಮಾಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಸಂಗಮೇಶ್ ಸಗರ್ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪದಾಧಿಕಾರಿಗಳಾದ ಕಲ್ಲಪ್ಪ ಪಾರಶೆಟ್ಟಿ, ಜಿಲ್ಲಾ ಸಂಚಾಲಕರಾದ ರಾಮನಗೌಡ ಪಾಟೀಲ್, ನಗರ ಘಟಕದ ಅಧ್ಯಕ್ಷರಾದ ಸಂಗಮೇಶ್ ಟಕ್ಕೆ ಹಾಗೂ ಸಾರೋಡ ಗ್ರಾಮದ ರೈತ ಮುಖಂಡರಾದ ಇಸ್ಮಾಯಿಲ್ ಮಮದಾಪುರ್ ಇನ್ನಿತರರು ರೈತರೊಡನೆ ಡೋಣಿ ನದಿಯನ್ನು ವೀಕ್ಷಿಸಿ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗೋಳ್ ಜೊತೆ ಅಶಾಕ್ ಬಳಗಾರ್, ಕನ್ನಡ ನ್ಯೂಸ್, ವಿಜಯಪುರ. ವಿಜಯಪುರದ ಡೋಣಿ ನದಿ ಪ್ರವಾಹದಿಂದಾಗಿ ಇವತ್ತು ಸಾರವಾಡ ಬಬಲೇಶ್ವರ ಭಾಗದ ಎಲ್ಲ ರೈತರ ಹೊಲಗಳಲ್ಲಿ ಈ ಡೋಣಿ ನದಿ ನೀರು ನಿಂತು ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ನಾಶಗೊಂಡಿರೋದ್ರಿಂದ ಮಾನ್ಯ ಜಿಲ್ಲಾಡಳಿತ ಇರ್ಬೋದು, ವಿಮೆ ಕಂಪನಿಯವರು ಇರ್ಬೋದು, ಅದೇ ರೀತಿಯಾಗಿ NDRF ಹಾಗೂ SDRF ಗೈಡ್ಲೈನ್ಸ್ ಪ್ರಕಾರ ಈ ಎಲ್ಲ ರೈತರಿಗೆ ಪರಿಹಾರ ಕೊಡಿಸಿಕೊಡ್ಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನಾನು ಮನವಿ ಜೊತೆಗೆ ಆಗ್ರಹ ಕೂಡ ಮಾಡ್ತಾ ಇದ್ದೀನಿ. ಬಂದವ್ರಿ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಡೋಣಿ ನದಿ ಬಂದು ನಮ್ಮ ಈ ಭಾಗದ ಎಲ್ಲ ರೈತರಿಗೆ ಸಾಕಷ್ಟು ಸಮಸ್ಯೆಗಳಾಗತ್ತವ. ಈ ನಿಟ್ಟಿನೊಳಗೆ ನಾವು ಹಲವಾರು ವರ್ಷಗಳಿಂದ ಈ ಡೋಣಿ ನದಿ ಹೂಳೆತ್ರಿ ಅಂತ ಹೇಳಿ ಪ್ರತಿ ಬಾರಿ ಕೂಡ ಮನವಿ ಮಾಡ್ಕೊತ ಬರ್ಲಾಕತ್ತಿದ್ದೇವೆ. ಈ ಕುರಿತು ಮಾನ್ಯ ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಅಥವಾ ನೀರಾವರಿ ಸಚಿವರು ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಧಿಕಾರಿಗಳು ಕೂಡ ಇದಕ್ಕೆ ಯಾರು ತಲೆ ಕೆಡಿಸ್ಕೊಳಕತ್ತಿಲ್ಲ. ಇದು ಡೋಣಿ ನದಿ ಬರೋದ್ರಿಂದ ಪ್ರತಿ ಸರ್ತಿ ಸುಮಾರು 1000 ಎಕರೆ ಭೂಮಿ ಕೂಡ ಈ ನೀರು ನಿಂತು ನಮ್ಮ ಭಾಗದಲ್ಲಿ ಈ ರೈತರು ಸಾಕಷ್ಟು ಒಂದು ಅನಾನುಕೂಲಗಳಿಗೆ ತೊಂದರೆಯಾಗಿ ಸಾಕಷ್ಟು ಸಾಲ ಸೋಲಗಳನ್ನು ಮಾಡಿಕೊಂಡು ಇಡೀ ಶಾಪ ಹಾಕುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೋಬೇಕು. ಯಾಕಂತಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಒಂದು 100 ಕಿಲೋಮೀಟರ್ಗಿಂತ ಹೆಚ್ಚು ಈ ಒಂದು ಡೋಣಿ ನದಿ ಹರಿಯೋದ್ರಿಂದ ಅಕ್ಕಪಕ್ಕದ ಎರಡೂ ಬದಿಗಳಲ್ಲಿರುವಂತಹ ನಮ್ಮ ರೈತರಿಗೆ ಪ್ರತಿ ಬಾರಿ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತವ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಅಥವಾ ಮುಖ್ಯಮಂತ್ರಿಗಳು ಇದಕ್ಕೆ ವಿಶೇಷವಾದಂತಹ ಒಂದು ಅನುದಾನವನ್ನಿಟ್ಟು ಒಂದೇನು ಹೂಳೆತ್ತುವ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೀನಿ. ಈಗ ನೋಡಬಹುದು ನಾವು ಯಾವ ರೀತಿ ಹೂಳಿನಿಂದಾಗಿ ಅಥವಾ ಡೋಣಿ ನದಿಯಿಂದಾಗಿ ಎಷ್ಟು ಪ್ರಮಾಣದ ನಷ್ಟ ಆಗೈತೆ ಅಂತ ಹೇಳಿ ನೋಡಬಹುದು. ನಾವು ರೈತ ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಈ ಒಂದು ಡೋಣಿ ನದಿ ನೀರಿನಲ್ಲಿ ಸಿಲುಕಿ ಎಲ್ಲಾ ಬೆಳೆಗಳು ಒಣಗಿ ನೆಟ್ಟೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಆದಷ್ಟು ಬೇಗನೆ ಎಚ್ಚರಿಕೆ ವಹಿಸಿ ಇದಕ್ಕೆ ವಿಶೇಷವಾದಂತಹ ಒಂದು ಅನುದಾನವನ್ನಿಟ್ಟು ವಿಜಯಪುರ ಜಿಲ್ಲೆಯಿರುವ ಡೋಣಿ ನದಿಯನ್ನ ಸ್ವಚ್ಛಗೊಳಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್